ನಾನು ಆವತ್ತು ಹಾಕಿದ್ನಲ್ವ ಅದೇ ಲಾಗಿನ ಕಂಟಿನ್ಯೂ ಪಾರ್ಟ್ 2 ಇದು. ಈ ಲಾಗಲ್ಲಿ ನಾನು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ನ ತೋರಿಸ್ತೀನಿ, ಎಷ್ಟು ಕಮ್ಮಿ ರೇಟಲ್ಲಿ ಅಲ್ಲಿ ಇದೆ ಅಂತಲೆಲ್ಲ ತೋರಿಸ್ತೀನಿ. ನಾವು ಸೀದಾ ಇಸ್ಕಾನಿಂದ ಮಂತ್ರಿ ಮಾಲ್ಗೆ ಹೋದ್ವಿ. ಹಾಗೆ ಮಂತ್ರಿ ಮಾಲ್ನ ಒಂದು ರೌಂಡು ಚೆನ್ನಾಗಿ ಸುತ್ತಾಡಿದ್ವಿ. ಆಮೇಲೆ ಅಲ್ಲಿಂದ ಸೀದಾ ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆಗಿ ರೋಡಲ್ಲಿ 1 ಕಿಲೋಮೀಟ್ರ್ ಅನಿಸುತ್ತೆ ಈ ಸ್ಟ್ರೀಟ್ ಶಾಪಿಂಗ್ ಸ್ಟಾರ್ಟ್ ಆಗೋದಕ್ಕೆ. ಅಷ್ಟು ನಡ್ಕೊಂಡು ಹೋದ್ವಿ ನಾವು. ನೋಡೋಣ ಅಂತ. ನಾನು ಫಸ್ಟ್ ಟೈಮ್ ಹೋಗಿರೋದು, ಅವಳು ಫಸ್ಟ್ ಟೈಮ್ ಹೋಗಿರೋದು ಈ ಜಾಗಕ್ಕೆ. ಆಮೇಲೆ ಅಲ್ಲಿ ಸೀದಾ ಹೋಗಿ ಅಲ್ಲಿ ತುಂಬ ಕ್ರೌಡ್ ಇತ್ತು. ನಾವು ನೋಡ್ತಾ ಹೋದ್ವಿ. ನಮಗೆ ತುಂಬ ಇಷ್ಟ ಆಯಿತು. ಕೆಲವೊಂದು ತುಂಬ ಕಮ್ಮಿ ರೇಟ್ಗೆ ಅಂತ ಅನಿಸ್ಕೊಂಡು ತುಂಬ ತೊಗೊಂಡ್ವಿ. ನಾವು ಶಾಪ್ ಮಾಡಿದ್ವಿ. ನೋಡಿ ಎಷ್ಟು ಕಮ್ಮಿ ಬೆಲೆಗೆ ಇದೆ ಅಂತ. 350ಗೆಲ್ಲ ಒಂದು ಟಾಪ್ ಪ್ಯಾಂಟ್ ಸೆಟ್ಟು, ಆಮೇಲೆ ಲೆಗಿನ್ಸು, ಆಮೇಲೆ ಜ್ಯುವೆಲ್ಸು ಎಲ್ಲನೂ ಸಿಗುತ್ತೆ. ಎಸ್ಪೆಷಲಿ ಲೇಡೀಸ್ಗೆ ಇದು ಚೆಂದ ಇರುತ್ತೆ. ಜೆಂಟ್ಸಷ್ಟು ಐಟಮ್ ನನಗೆ ಕಾಣಿಸೇ ಇಲ್ಲ ಅಲ್ಲಿ. ಓನ್ಲಿ ಲೇಡೀಸ್ದಷ್ಟು ಕಾಣಿಸ್ತು ಸ್ಟ್ರೀಟಲ್ಲಿ. ಅಂಗಡಿ ಒಳಗಡೆ ಹೋಗಿಲ್ಲ, ಸುಮ್ಮನೆ ಹೊರಗಡೆನೇ ಓಡಾಡಿಕೊಂಡು ಅಲ್ಲೇ ತೊಗೊಂಡ್ವಿ. ವೆರೈಟಿ ಸಿಗುತ್ತೆ, ಹ್ಯೂಜ್ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಕರೀತಾರೆ ಅವರು, ಬನ್ನಿ 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 ಅಂತ. ಒಂಥರ ಅದೇನೋ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆಂದ ಇದೆ ಅಂತ. ಕಲರ್ ಕಾಂಬಿನೇಷನ್ಸು, ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಕೊಡ್ತೀವಿ ಆ ಥರನೂ ಹೇಳ್ತಾರೆ ಗೊತ್ತಾ. ಅಷ್ಟು ಆ ಥರ ಮಾತಾಡ್ತಾರೆ, ಇಂಪ್ರೆಸ್ ಮಾಡ್ತಾರೆ ಕಸ್ಟಮರ್ಸ್ನ. ನೈಟಿಗಳು ಅಷ್ಟೇ 250 ಹಾಗೆ ನೈಟಿಗಳು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಅಂದರೆ ಪ್ಯೂರ್ ಕಾಟನ್ ಅಲ್ಲ, ಆದ್ರೂ ಚೆನ್ನಾಗಿರುತ್ತೆ. ಕೆಲವೊಂದು ಖಾದಿ ಟಾಪ್ಸ್ ಇರುತ್ತಲ್ವ, ಅದು ಕೂಡ ಅದು ಕಂಫರ್ಟೇಬಲ್ ಇರುತ್ತೆ. ಆ ಥರದ್ದು ಕೂಡ ಇಲ್ಲಿ ಸಿಗುತ್ತೆ. ಅಂದರೆ ಜಯನಗರಕ್ಕಿಂತ ಇಲ್ಲಿ ತುಂಬ ಕಮ್ಮಿ ಅನಿಸ್ತು ಬೆಲೆ ಅಲ್ಲಿ ಕಂಪೇರ್ ಮಾಡಿದ್ರೆ. ಇಲ್ಲಿ ಕುರ್ತಾ ಸೆಟ್ಟೆಲ್ಲ ಅಲ್ಲಿ 550 600 ಹಂಗೆ ಇದೆ. ಇಲ್ಲಿ 350 400ಗೆ ಸಿಗುತ್ತೆ. ಮತ್ತು 3 ಸೆಟ್ಸು 1000 ರುಪೀಸ್ಗೆ ಅಂತೆಲ್ಲ ಹೇಳಿದ್ರು. ಹಬ್ಬ ಇಷ್ಟೊಂದು ಕಮ್ಮಿ ರೇಟಾ ಅಂತ ಅನ್ನಿಸ್ತು ನಮಗೆ ನೋಡೋರಿಗೆ. ಹೀಗೆ ಓಡಾಡೋ ಖುಷಿ ಅಂಗಡಿಗೆ ಹೋದರೆ ಸಿಗಲ್ಲ ಅಲ್ವಾ. ಎಲ್ಲ ಸೈಜ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಅಂದರೆ ಯಾವ ಕಲರ್ ಬೇಕು, ಯಾವ ಪ್ಯಾಟರ್ನ್ ಬೇಕು ಎಲ್ಲ ಸಿಗುತ್ತೆ. ಒಂದೇ ಥರದ ಬಟ್ಟೆ ಕಲರ್ಸ್ ಇರೋದು, ಇಬ್ಬರಿಗೆ ಬೇಕಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋ ಥರ ಅದನ್ನು ಕೊಡ್ತಾರೆ. ಅಲ್ಲೇ ಅಂಗಡಿಗಳಿವೆ ಎಲ್ಲ ನೋಡಿ. ಫ್ರಾಕು, ಆಮೇಲೆ ಕೆಲವೊಂದು ಚಿಕ್ಕ ಮಕ್ಕಳದೆಲ್ಲ 100 ರುಪೀಸ್ 70 ರುಪೀಸ್ 80 ರುಪೀಸ್ ಅಂತ ಅಷ್ಟು ಕಮ್ಮಿ ಬೆಲೆಗೆ ಇದೆ ಅಲ್ಲಿ. ಜ್ಯುವೆಲ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಹೋಗಿರೋದು. ಜ್ಯುವೆಲ್ಸ್ನ ನೋಡೋದಕ್ಕೂ ಅಷ್ಟು ಖುಷಿ ಅನಿಸ್ಬೇಕು, ಹಾಗೆ ಇತ್ತು. ತುಂಬ ಚೆನ್ನಾಗಿದೆ. ಕ್ರೌಡು ತುಂಬ ಇರುತ್ತೆ. ನಿಧಾನ ನೋಡಿಕೊಂಡು ತೊಗೋಬೇಕು. ಮತ್ತು ಈ ಥರ ಶಾಪ್ ಮಾಡಬೇಕಾದ್ರೆ ಅದು ಬಟ್ಟೆ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ ಅಂತ ಕಣ್ಣಲ್ಲಿ ನೋಡಿ ತೊಗೊಳ್ಳೋದು ಬೆಟರ್. ಅಂದರೆ ಸ್ವಲ್ಪ ಟೆಸ್ಟ್ ಮಾಡಿ ತೊಗೊಳ್ಳೋದು ಬೆಟರ್. ಅಂದರೆ ಸಡನ್ನಾಗಿ ಪ್ಯಾಕ್ ಇರೋದನ್ನು ಆ ಥರ ತೊಗೊಳೋಕ್ಕೆ ಹೋಗಬಾರ್ದು, ನೋಡ್ಕೊಂಡು ತೊಗೋಬೇಕು. ನೋಡಿ ಇಲ್ಲಿ 250ಗೆ ಈ ಥರ ಟಾಪ್ಸ್ ಇತ್ತು. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ಮತ್ತು ಗೀತಾ ಇಬ್ಬರೂ ಒಂದೇ ಥರ ತಗೋಣ ಅಂತ ತೊಗೊಂಡ್ವಿ. ಒಂದು ಸೆಟ್ಟು ಚೆನ್ನಾಗಿತ್ತು, ಒಂಥರ ಚೆನ್ನಾಗಿದೆ. ಬಟ್ಟೆನೂ ಚೆನ್ನಾಗಿದೆ. ನಾನು 1-2 ಸಲ ಯೂಸ್ ಮಾಡಿದ್ರೂ ಅದು ಏನಾಗಿಲ್ಲ, ಕಲರ್ ಹೋಗಿಲ್ಲ ಅಥವಾ ಸಿಂಕ್ ಆಗಿಲ್ಲ, ಎಂತ ಆಗಿಲ್ಲ, ಚೆನ್ನಾಗಿರುತ್ತೆ. ಮತ್ತು ಈ ಹಾರದ ಸೆಟ್ಟು ಮತ್ತು ನೆಕ್ಲೆಸ್ಸು ಈ ಥರದಾದ್ರೂ ಆನ್ಲೈನ್ಗಿಂತ ಇನ್ನೂ ಕಮ್ಮಿ ಇತ್ತು. ಅಫೋರ್ಡಬಲ್ ಆಗಿದೆ ಪ್ರೈಸ್ ಕೂಡ. ಇವಾಗ ಸಣ್ಣ ಪುಟ್ಟ ಅಂಗಡಿ ಇರೋರು ಬಲ್ಕಾಗಿ ಕೂಡ ಇದನ್ನು ತೊಗೊಂಡು ಸ್ವಲ್ಪ ಜಾಸ್ತಿ ರೇಟ್ಗೆ ಮಾರ್ಕೋತಾರಂತೆ. ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ ಅಂತ ಅಲ್ಲಿ ಒಬ್ಬರು ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಹಾರಗಳು ಚೆನ್ನಾಗಿತ್ತು ತುಂಬಾ. ಹಾಕೊಳ್ಳೋರು ಸ್ವಲ್ಪ ಈ ಥರ ತುಂಬ ಜನ ಯೂಸ್ ಮಾಡಲ್ಲ, ಲಿಮಿಟೆಡ್. ಇವಾಗ ಮದುವೆ ಆ ಥರದಲ್ಲಷ್ಟೇ ಸ್ವಲ್ಪ ಜನ ಯೂಸ್ ಮಾಡ್ತಾರೆ. ಆ ಥರದವ್ರಿಗೆ ಇದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಈ ಥರದ ಜಾಗ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಡಿಸೈನು ಎಲ್ಲನೂ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಮೇಕಪ್ ಐಟಮ್ಸ್ ಕೂಡ ಈ ಥರ ರೋಡಲ್ಲಿ ಇಟ್ಟು ಮಾರ್ತಿದ್ರು. ಅದ್ರ ಬಗ್ಗೆ ನಾನು ಅಷ್ಟೊಂದು ನೋಡೋಕ್ಕೆ ಹೋಗಿಲ್ಲ. ಈ ಥರ ಸೆಟ್ಟನ್ನು ಗೀತಾ ತೊಗೊಂಡ್ಳು, ಒಂದು 3-4 ತೊಗೊಂಡ್ಳು ಅವಳು. ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ಳು. ಈ ಥರ ಸೆಟ್ಟು ಕೂಡ 700 ಆ ಥರ ರೇಟ್ಗೆ ಸಿಗುತ್ತೆ ಇಲ್ಲಿ.
ಅಂದರೆ ಈಗ ಜಯನಗರ ಸ್ಟ್ರೀಟ್ ಶಾಪಿಂಗ್ಗಿಂತ ಇಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ. ಅಲ್ಲಿ 900 ಆ ಥರ ಇರೋದು ಇಲ್ಲಿ 700ಗೆ ಸಿಗುತ್ತೆ ಕಂಪೇರ್ ಮಾಡಿದ್ರೆ ಇಲ್ಲಿದು ಪ್ರೈಸನ್ನು. ಚೆನ್ನಾಗಿತ್ತು ನೋಡೋದಕ್ಕೂ. ಅಂದರೆ ಸೈಡಿಗೆ ಹೂ ಮಾರೋರು ಕೂಡ ಇದ್ದರು, ಅಲ್ಲಿ ಹೂ ಕಟ್ತಾಯಿದ್ರು. ಎಷ್ಟೆಷ್ಟು ವಯಸ್ಸಾಗಿರೋರು ಈ ಥರ ರೋಡ್ ಸೈಡ್ ಕೂತ್ಕೊಂಡು ಒಂಥರ ಬೇಜಾರು ಅನಿಸುತ್ತೆ ನೋಡೋದಕ್ಕೆ, ಎಷ್ಟು ಕಷ್ಟಪಡ್ತಾರೆ ಇವರು. ಅದಕ್ಕೆ ಜಾಸ್ತಿ ಅಂತ ಪ್ರೈಸ್ ಇರಲ್ಲ. ಇವಾಗ ಕೆಲವೊಂದು ಐಟಮ್ನ ನೋಡಿದವ್ರಷ್ಟು ತೊಗೊಳ್ಳಲ್ಲ, ಸುಮ್ಮನೆ ನಾವು ನೋಡ್ಕೊಬರ್ಬೋದು ಅಷ್ಟೇ. ಆದರೆ ನಮ್ಗನ್ಸುತ್ತೆ ತೊಗೊಳೋಕ್ಕಿಂತ ನೋಡೋದಕ್ಕೆ ಒಂಥರ ಅನಿಸುತ್ತೆ, ಇವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಯ್ಯೋ ಅಂತ ಅನಿಸುತ್ತೆ. ಅವ್ರಿಗೆ ಸ್ವಾಭಿಮಾನದಿಂದ ಅವ್ರು ಬದುಕ್ತಾರೆ ಈ ಥರದ್ದು ಮಾಡಿಕೊಂಡು. ನಿಜ, ಆದರೆ ನೋಡೋರಿಗೆ ಪಾಪ ಅನಿಸುತ್ತೆ. ಗೊತ್ತಿಲ್ಲ ನನಗೆ ಅದು ಹೆಂಗೆ ಹೇಳ್ಬೇಕಂತ. ಆದರೆ ನನಗೆ ಒಂಥರ ಪಾಪ ಅನಿಸುತ್ತೆ ಹಿಂಗೆ ನೋಡಿದ್ರೆ ರೋಡ್ ಸೈಡಲ್ಲಿ ಇಷ್ಟೊಂದು ಮಾರೋದು ಕಷ್ಟಪಡೋದನ್ನು ನೋಡಿದ್ರೆ. ಅದು ಪಿನ್ನು, ಕ್ಲಿಪ್ಪು ಈ ಥರ ಚಿಕ್ಕ ಚಿಕ್ಕ ಐಟಮ್ನ ಮಾರ್ತಾರಲ್ವ, ಎಂಥ ಲಾಭ ಇರುತ್ತೆ ಅನಿಸುತ್ತೆ, ಪಾಪ ಅನಿಸುತ್ತೆ. ಎಷ್ಟೋ ಸಲ ನಾವು ಅಂದ್ಕೋತೀವಿ ನಮಗೆ ಕಷ್ಟ ಇದೆ, ತುಂಬ ಕಷ್ಟ ಇದೆ, ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಅಂತ ನಮಗೆ ಚಿಂತೆ ಆಗುತ್ತೆ ಕೆಲವೊಂದು ಸಲ. ಎಲ್ಲ ಇದ್ದೂ ನಾವು ದುಃಖ ಪಡ್ತೀವಿ. ಆದರೆ ಇಂಥವ್ರನ್ನೆಲ್ಲ ನೋಡಿದಾಗ ಅನಿಸುತ್ತೆ ನಾವು ಎಷ್ಟು ಆರಾಮಿದ್ದೀವಿ ಅಂತ. ಈ ಥರ ಜಾಗಕ್ಕೆ ಹೋದಾಗ ಬರೀ ಡ್ರೆಸ್ಸು ಆ ಥರದ್ದು ಅಷ್ಟೇ ಅಲ್ಲ, ಈ ಥರದ್ದು ಸ್ವಲ್ಪ ಯೋಚನೆ ಮಾಡಬೇಕು. ಆವಾಗ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮ ಜೀವನದ ಮೇಲೆ ನಮಗೆ ಭರವಸೆ ಮೂಡುತ್ತೆ ಮತ್ತು ಖುಷಿ ಇರುತ್ತೆ ನಮ್ಮ ಜೀವನದ ಮೇಲೆ ನಮಗೆ. ಒಂದೇ ಕಡೆ ಇಷ್ಟೊಂದು ಅಂಗಡಿಗಳು ಸಿಗ್ತವೆ, ಒಳಗಡೆ ಇರೋ ಥರನೇ ಕ್ವಾಲಿಟಿ ಹೊರಗಡೆ ಈ ಥರ ಸ್ಟ್ರೀಟಲ್ಲೂ ಕೂಡ ಸಿಗುತ್ತೆ. ನೋಡಿ, ಇದು ಕಾಟನ್ ಸೆಟ್ಟು, ಇದು ಕೂಡ 350ಗೆ ಕುರ್ತಾ ಮತ್ತು ಪ್ಯಾಂಟ್ ಸಿಗುತ್ತೆ. ಅಂದರೆ ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕಣ್ಣು ಮುಚ್ಕೊಂಡು ತೊಗೋಬೋದು. ಅಷ್ಟು ರೇಟಿಗೆ ಎಲ್ಲೂ ಸಿಗಲ್ಲ. ಆಮೇಲೆ ಇಯರಿಂಗ್ಸು ಮತ್ತು ನೆಕ್ಲೆಸ್ಸು ಎಲ್ಲ ಇದೆ, ಚೈನ್ಸು, ಬ್ಯಾಂಗಲ್ಸು ಎಲ್ಲನೂ ಇದೆ. ನಾವು ಫಸ್ಟ್ ಟೈಮ್ ಹೋಗಿದ್ದಲ್ವಾ, ಸುಮಾರು ದೂರ ನಡ್ಕೊಂಡು ಹೋದ್ವಿ. ಆಮೇಲೆ ಸಾಕು, ಇದು ಅಂಗಡಿಗಳು ಹಾಗೆ ಕಂಟಿನ್ಯೂ ಇದೆ, ತುಂಬ ದೂರ ಇದೆ ಅನಿಸುತ್ತೆ ಅಂತ ನಮಗೆ ಸುಸ್ತಾಯಿತು. ಅಲ್ಲೇ ಸುಮಾರಷ್ಟು ತೊಗೊಂಡ್ವಿ. ಎಲ್ಲ ಸೇಮ್ ರೇಟು, ಎಲ್ಲ ಕಡೆಯೂ ಸೇಮ್ ಇದೆ, ಆದರೆ ಅಂಗಡಿಗಳು ತುಂಬ ಇದ್ದಾವೆ. ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಹಾಗೆ ಬಂದುಬಿಡ್ಬೇಕಷ್ಟೇ. ತುಂಬ ದೂರ ಇದೆ ಅದು, ಅಂಗಡಿಗಳು ಸಾಲಂತೆ ಇದೆ. ರೋಡ್ ಒಂದು ಸೈಡಲ್ಲಿ ಫುಲ್ ಈ ಥರದ್ದೇ ಅಂಗಡಿಗಳು ಚೆನ್ನಾಗಿದ್ದಾವೆ. ಇನ್ನೊಂದು ಕಡೆ ಗೋಲ್ಡ್ ಶಾಪ್ಸು ಆ ಥರದ್ದು ಅಂಗಡಿಗಳು ಕಾಣಿಸುತ್ತೆ. ಒಂದು ರಸ್ತೆಯ ಒಂದು ಬದಿಯಲ್ಲಿ ಈ ಥರ ಅಂಗಡಿಗಳು ಸಿಗ್ತವೆ. ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಇದು. ಇಯರಿಂಗ್ಸ್ ನೋಡಿ ಎಷ್ಟು ಚೆಂದ ಇರುತ್ತೆ, ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗೋ ಥರ ಸಿಗುತ್ತೆ ಇಲ್ಲಿ. ಜಾಸ್ತಿ ಏನಿರಲ್ಲ, 100, 120 ಆ ಥರ ಇರುತ್ತೆ ಇಯರಿಂಗ್ಸು. ಮತ್ತು 600, 700ಗೆಲ್ಲ ಹಾರ ಸಿಗುತ್ತೆ. 1000, 2100ಗೆಲ್ಲ ಟೆಂಪಲ್ ಜ್ಯುವೆಲರಿ ಸೆಟ್ಟೇ ಸಿಗುತ್ತೆ. ಅಂದರೆ ಡಾಬು ಎಲ್ಲ ಸಿಗುತ್ತೆ, ಅದಕ್ಕೇ ಒಂದು ಸೆಟ್ಟೇ ಸಿಗುತ್ತೆ. ಈ ಥರ ಮಂಕಿ ಕ್ಯಾಪ್ ಮಕ್ಕಳದ್ದು ಅಷ್ಟೇ 100 ರುಪೀಸಿಗಿತ್ತು, ಸಾಕ್ಸು, ಕ್ಯಾಪ್ಸು ಆ ಥರ. ಆಮೇಲೆ ದೇವ್ರದ್ದು ಬಟ್ಟೆ ಇರುತ್ತಲ್ವ, ದೇವ್ರಿಗೆ ಮೂರ್ತಿಗೆ ಹಾಕುವಂಥ ಬಟ್ಟೆಗಳು, ಪೀಠಗಳು ಈ ಥರ ಎಲ್ಲನೂ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ಗ್ರ್ಯಾಂಡಾಗಿ ಎಂಬ್ರಾಯ್ಡ್ರಿ ಮಾಡಿರೋಂತಹ ಲೆಹೆಂಗಾಸು ಅಷ್ಟೇ 1500, 1800 ಆ ಥರ ರೇಂಜಲ್ಲಿ ಸಿಗುತ್ತೆ. ಎಲ್ಲ ಸೈಜಲ್ಲೂ ಸಿಗುತ್ತೆ. ಈ ಥರದ್ದು ಅಂಗಡೀಲಿ ಇನ್ನೂ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಕಮ್ಮಿ. ನಂತರ ನಾವು ತಂದಿರೋ ಬ್ಯಾಗು ಚಿಕ್ಕದಾಗಿ, ಆಮೇಲೆ ಅಲ್ಲಿ ಒಂದು ಬ್ಯಾಗ್ ಕೂಡ ತೊಗೊಂಡ್ವಿ. ಅದು ಖುಷಿ ಆಯಿತು. ಮತ್ತು ಯಾವತ್ತೋ ಬರ್ತೀವಿ ನಾವು, ಬಂದಾಗ ಶಾಪ್ ಮಾಡಿಬಿಡೋಣ ಅಂತ ತೊಗೊಂಡ್ವಿ. ಹಾಗೇ ನೋಡಿ ಎಷ್ಟು ಚೆಂದ ವಿಗ್ರಹಗಳಿವೆ ಅಂತ. ದೇವ್ರ ಪೀಠ ಅದು ಇದು ಎಲ್ಲ ಇತ್ತು. ಎಲ್ಲನೂ ನೋಡಿಕೊಂಡು ನಾವು ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಮತ್ತೆ ಮೆಟ್ರೋ ಸ್ಟೇಷನ್ನಿಗೆ ಬಂದು ವೇಟ್ ಮಾಡಿದ್ವಿ. ಬಾ ಹಿಡ್ಕೊಂಡ್ಯಾ? ಇವತ್ತಿನ ನನ್ನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಮಲ್ಲೇಶ್ವರಂ ಶಾಪಿಂಗ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಹೆಂಗಾಗುತ್ತೆ ಅಂತ ಹೋಗಿ ಬಂದು ನನಗೆ ಹೇಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಆಯಿತಾ ನೆಕ್ಸ್ಟ್ ಲಾಗಲ್ಲಿ. ನಮ್ಮ ಟ್ರೈನ್ ಬಂತು, ನಾವು ಹೊರಡ್ತೀವಿ. ಬಾಯ್.